ಸರ್, ಕೋಶ ಓದಬೇಕು, ದೇಶ ಸುತ್ತಬೇಕು, ಎಂತ ಅದ್ಭುತವಾದ ಮಾತಲ್ವಾ ಸರ್? ಎಡವಟ್ರಾಯ, ನಿನಗೆ ಈ ಮಾತು ನಿನ್ಗೀಗ ಅರ್ಥ ಆಗ್ತಾ ಇರ್ಬೋದು. ನಾನು ನಿನಗಿಂತ ಚಿಕ್ಕವನಾದಾಗಿಂದ ಈ ಮಾತು ಕೇಳಿ ಜೀವನದಲ್ಲಿ ಅನುಭವಿಸಿದೀನಿ ಕಣ. ಅದರಿಂದ ಜೀವನಕ್ಕೆ ಒಂದು ಉತ್ಸಾಹ ಬರುತ್ತೆ. ನಮ್ಮ ಬದುಕಿನ ದಾರಿಯನ್ನ ಹೊಸ ರೀತಿಯ ಅನುಭವಕ್ಕೆ ದಾರಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಮನಸ್ಸಿಗೆ ಏನೋ ರೀತಿ ತೃಪ್ತಿ ಸಿಗುತ್ತೆ ಕಣೋ. ಇದು ಒಂದು ಕಡೆ. ಇನ್ನೊಂದು ಕಡೆ ಏನು ಅನ್ಸುತ್ತೆ ಗೊತ್ತಾ? ಇದೆಲ್ಲ ಅನುಭವಿಸಿದ್ಮೇಲೆ ಎಲ್ಲೆಲ್ಲಿ ಏನೇನು ಕಂಡ್ರು ನಮ್ಮೂರೇ ನಮಗೆ ವಾಸಿ ಅಂತ ಅನ್ಸುತ್ತೆ. ಇದು ನಾನು ಹೇಳಿದ ಮಾತಲ್ಲ, ನಮ್ಮ ಅಣ್ಣ ಅವ್ರು ಹೇಳಿದ ಮಾತು. ಯಾಕೆ ಸರ್ ಈ ಮಾತು? ಈಗ ಅಲ್ಲಿ ಏನಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತಾ ಹೇಗೆ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಿಲ್ಲ ಕಣೋ. ಅಲ್ಲಿ ಎಲ್ಲ ಜಾಗನೂ ಅದ್ಭುತ, ಪ್ರಕೃತಿ ಅದ್ಭುತ, ಜನಗಳು ಅದ್ಭುತ. ಆದರೆ ಊಟ, ತಿಂಡಿ, ಕಾಫಿ ಅಲ್ಲ, ಇಂಥದ್ದೊಂದು ಕಾಫಿ ಸಿಕ್ಕಿಲ್ಲಪ್ಪ ಅಲ್ಲಿ. ಅದಕ್ಕೆ ಒಂದೊಂದು ಸರ್ತಿ ಅನಿಸ್ಬಿಡುತ್ತೆ, ಎಲ್ಲವನ್ನ ಮಾಡೋದಕ್ಕೆ ನಾವೇ ಕಲ್ತಿರ್ಬೇಕು. ಆಗ ನೋಡು ಇಂಥ ಸಮಸ್ಯೆ ಬರೋದಿಲ್ಲ ಅಂತ ಅನ್ಸ್ಬಿಡ್ತಪ್ಪ. ನೀವು ಬಿಡಿ ಸರ್, ಎಲ್ರು ಎಲ್ಲಾ ವಿಷಯದಲ್ಲೂ ಸ್ವಾವಲಂಬಿಗಳಾಗಿರ್ಬೇಕು ಅಂತ ಬಯಸ್ತೀರಾ, ಹಾಗೆ ರೆಡಿ ಕೂಡ ಮಾಡ್ತೀರಾ. ಹೌದು ರಾಯ್, ಹಾಗಿದ್ದಾಗ್ಲೇ ಅಲ್ವಾ ನಮ್ಮ ಡಿಪೆಂಡೆನ್ಸಿ ತಪ್ಪುತ್ತೆ. ಎಂಥ ಸಿಚುವೇಶನ್ ಅಲ್ಲೂ ಅದನ್ನ ಎದುರಿಸುವಂತ ಶಕ್ತಿ ನಮಗ್ ಬರುತ್ತೆ. ಹೌದು ಸರ್, ನಿಮ್ಮ ಮಾತು 100% ಕರೆಕ್ಟ್. ಅದಕ್ಕೆ ನೀವು ಝಾನ್ಸಿ ಮೇಡಮ್ಗೆ ಕಾರ್ ಡ್ರೈವಿಂಗ್ ಇಂದ ಹಿಡಿದು ಒಂದು ಕಂಪನಿ ನಡೆಸೋವರೆಗೂ ಕಲಿಸಿ ಎಂತ ಸಿಚುವೇಶನ್ ಬಂದ್ರು ಹ್ಯಾಂಡಲ್ ಮಾಡೋ ರೀತಿ ರೆಡಿ ಮಾಡಿದ್ದೀರಾ. ಎಲ್ಲ ಜಾಣ ತುಸಾಕೋಣ ಅಂತ ಒಂದು ಗಾದೆ ಮಾತಿದೆ. ಅದೇ ತರ ಅವಳಿಗೆ ಎಲ್ಲ ಕಲಿಸ್ದೆ, ಅಂದ್ರೆ ಒಂದೇ ಒಂದು ಕಲ್ಸಕ್ಕಾಗಿಲ್ಲ ನೋಡಿ. ಏನ್ ಸರ್ ಅದು? ಎಲ್ಲ ಕಲ್ಸಿದ್ನಪ್ಪ, ಆದ್ರೆ ಸೈಕಲ್ ಒಂದನ್ನ ಕಲ್ಸೋದಕ್ಕಾಗ್ಲೇ ಇಲ್ಲ. ಅವಳಿಗೆ ಚಿಕ್ಕ ವಯಸ್ಸಿಂದಾನು ಸೈಕಲ್ ಅಂದ್ರೆ ಭಯ. ನಾನು ಎಷ್ಟೇ ಧೈರ್ಯ ತುಂಬಿ ಕಲ್ಸೋದಕ್ಕೆ ಪ್ರಯತ್ನ ಪಟ್ಟರು ಅದೊಂದು ಆಗ್ಲಿಲ್ಲಪ್ಪ. ಬಿಡಿ ಸರ್, ಝಾನ್ಸಿ ಮೇಡಮ್ಗೆ ಸಾಕಷ್ಟು ವಿಷಯಗಳನ್ನ ಕಲಿಸಿ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿ ಮಾಡಿದಿರಾ. ಅಷ್ಟೇ ಅಲ್ಲ ಸರ್, ಅವ್ರ ಗಂಡ ರಾಘು ಸರ್ ಅವರಿಗೆ ಬೇಕಾದ ವಿಷಯ ಎಲ್ಲ ಹೇಳಿ ಪರ್ಫೆಕ್ಟ್ ಫ್ಯಾಮಿಲಿ ವುಮೆನ್ ಆಗಿ ಪ್ರಿಪೇರ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವಶ್ಯಕತೆ ಬಂದಿದ್ದಕ್ಕೆ ಮೇಡಮ್ ರೂಢಿಸ್ಕೊಂಡ್ರು, ಕಲ್ತ್ಕೊಂಡ್ರು. ಹಾಗೆ ನಮ್ಮ ಮೇಡಮು ಸೈಕಲ್ ಓಡಿಸೋ ಸಂದರ್ಭ ಬಂದ್ರೆ ಅವರು ಕಲ್ತ್ಕೋತಾರೆ. ನಿಜ ರಾಯ್, ಯು ಆರ್ ರೈಟ್. ಝಾನ್ಸಿ ಒಬ್ಬ ಛಲಗಾತಿ, ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ, ಚಾಲೆಂಜ್ ಅನ್ನ ಒಪ್ಕೋತಾಳೆ, ಬದುಕಲ್ಲಿ ಗೆಲ್ಲಬೇಕನ್ನೋ ಉತ್ಸಾಹದಲ್ಲಿ ಮುನ್ನೋಗ್ತಾಳೆ. ಅವಶ್ಯಕತೆ ಬಂದ್ರೆ ಸೈಕಲ್ ಓಡಿಸೋದೇನು, ಫ್ಲೈಟ್ ಅನ್ನು ಓಡಿಸ್ತಾಳೆ ಅವಳು. ಕಾಲೇಜ್ ಡೇನಲ್ಲಿ ಒಂದೇ ಪೆಡಲ್ ಸೈಕಲ್ ಓಡ್ತಿದ್ದೆ ನಾನು. ನೀವೆಲ್ಲರೂ ಸೇರ್ಕೊಂಡು ನನ್ನ ಬಕ್ರ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ಏನಾಯ್ತು ಅನಿತಾ, ಯಾಕಿಷ್ಟು ಕೋಪ? ಅಂತದ್ ಏನಾಯ್ತು ಇವಾಗ? ಇನ್ನೇನಾಗ್ಬೇಕು? ನೀವ್ ನೋಡಿದ್ರೆ ಅವಳಿಗೆ ಸೈಕಲ್ ಓಡ್ಸಕ್ ಬರಲ್ಲ ಅಂತ ಹೇಳಿ ಟಾಸ್ಕ್ ನ ಇಟ್ಟಿದೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು, ಅದೇ ನಿಜ ತಾನೇ. ಆದ್ರೆ ಅಲ್ಲಿ ರಾಘವೇಂದ್ರ ಅವರು ಅವಳಿಗೆ ಸೈಕಲ್ ಓಡ್ಸೋದನ್ನ ಕಲಿಸ್ತಾ ಇದ್ದಾರೆ. ಅಲ್ಲಮ್ಮ, ನೀನ್ ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀಯಾ? ಸ್ವಲ್ಪ ಪಾಸಿಟಿವ್ ಆಂಗಲ್ ನಲ್ಲೂ ಯೋಚನೆ ಮಾಡಮ್ಮ. ಇದ್ರಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ ಏನಿದೆ? ಅವಳಿಗೆ ಸೈಕಲ್ ಕಲ್ಸೋದು ಒಳ್ಳೇದಾ? ಅದ್ ಹಾಗಲ್ಲಮ್ಮ, ಅವನು ಸೈಕಲ್ ಕಲ್ಸಕ್ ಹೋಗಿದ್ದಾನೋ ಇಲ್ಲ ಸೈಕಲ್ ಕಲ್ಸೋ ನೆಪದಲ್ಲಿ ಅವಳು ಕೈಕಾಲು ಮುರಿದು ಮೂಲೆ ಕೂರ್ಸಕ್ ಹೋಗಿದ್ದಾನೋ ಯಾರಿಗ್ ಗೊತ್ತು. ಅದಕ್ಕೆ ಇವರೇ ಯಾಕೆ ಹೋಗ್ಬೇಕಾಗಿತ್ತು? ಅವಳಿಗೆ ಬರೋದೇ ಇಲ್ಲ ಅಂದ್ಮೇಲೆ ಸುಮ್ನೆ ಇರ್ಬೇಕಿತ್ತು ತಾನೆ. ಕಲ್ಸೋ ಪ್ರಯತ್ನಾರು ಯಾಕೆ? ನೋಡಮ್ಮ ಅನಿತಾ, ರಾಘು ಪ್ರಯತ್ನನೇ ಮಾಡಿಲ್ಲ ಅನ್ಕೋ. ಅವಳೇನಾದ್ರೂ ಬೇರೆಯವ್ರ ಸಹಾಯ ತಗೊಂಡು ಸೈಕಲ್ ಕಲ್ತಿದ್ರೆ ಏನ್ ಮಾಡೋಕಾಗ್ತಿತ್ತು? ಆ ಒಂದು ಆಪ್ಷನ್ ಕೂಡ ಅವಳು ಟ್ರೈ ಮಾಡಬಾರ್ದು ಅಂತ ಇರ್ಬೋದಲ್ವಾ?
ನೀವ್ ನೋಡಿದ್ರೆ ನನಗ್ ರಾಘವೇಂದ್ರ ಅವ್ರ ಮನ್ಸಲ್ಲಿ ಜಾಗ ಮಾಡ್ಕೊ ಅಂತ ಹೇಳ್ತೀರಾ. ಜಾನ್ಸಿಗೆ ಅವ್ರ ಮನ್ಸೊಳಗ್ ಜಾಗ ಕೊಟ್ಟಿರೋದು ರಾಘವೇಂದ್ರ ಅವ್ರೆ. ಆ ಕಡೆ ಸೈಕಲ್ ಕಲ್ಸಕ್ ಪ್ರಯತ್ನ ಮಾಡೋದು ಅವ್ರೆ. ನನಗಂತೂ ಯಾವ್ದನ್ ನಂಬೇಕು ಯಾವ್ದನ್ ಬಿಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅನಿತಾ, ನೀನ್ ಯಾಕೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಷ್ಟು ಕೋಪ ಮಾಡ್ಕೋತಿದ್ಯಾ? ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಅವಳು ಒಂದಿಸ್ತಲ್ಲಿ ಸೈಕಲ್ ಕಲ್ತು ಗೆಲ್ಲೋಕಾಗತ್ತಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಾನಿಲ್ಲಿ ಸೋಲು ಗೆಲ್ವಿನ ಬಗ್ಗೆ ಮಾತಾಡ್ತಾ ಇಲ್ಲ. ರಾಘವೇಂದ್ರ ಅವರು ಅವಳು ಸೈಕಲ್ ಕಲ್ಸ್ತಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನಿಗೂ ಜವಾಬ್ದಾರಿ ಅನ್ನೋದು ಇರುತ್ತಲ್ವನಮ್ಮ. ನನ್ನ ಮಾತಿನ ಅರ್ಥ ಏನು ಅಂದ್ರೆ, ಇವಾಗ ನೀನು ರೇಸನ್ನ ಗೆದ್ದು ಎಲೆಕ್ಷನ್ ಗೆದ್ದು ಈ ಮನೆ ಸೊಸೆ ಆದ್ರೆ ಸರಿಯಾಗೋದು ಯಾರ ಜೀವನ ಹೇಳು? ನಮ್ಮ ಪಲ್ಲವಿ ಜೀವನ ತಾನೇ. ಒಬ್ಬ ಅಣ್ಣನಾಗಿ ತನ್ನ ತಂಗಿ ಗಂಡನ ಮನೆಗೆ ಹೋಗ್ಬೇಕು, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಅವನಿಗೆ ಅನ್ಸಲ್ವಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮಾವ? ಅವಿನಾಭಾವ ಸಂಬಂಧ ಇದೆ ಕಣಮ್ಮ. ರಾಘು ಮನ್ಸಲ್ಲೂ ಅವಳು ಗೆಲ್ಬಾರ್ದು ಅಂತ ಇದೆ. ಅದಕ್ಕೆ ನಮ್ ರಾಘು ಜೊತೆಲೆ ಇಟ್ಕೊಂಡು ಅವಳನ್ನ ಸೋಲ್ಸ್ಬೇಕು ಅಂತಾನೆ ತಂತ್ರ ಕುತಂತ್ರ ಒಳತಂತ್ರ ಎಲ್ಲ ಮಾಡ್ತಿದ್ದಾನೆ. ಯಾವತ್ತು ಶತ್ರುಗಳ ಜೊತೆ ಇದ್ದೆ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಒಳತಂತ್ರನ ನಮ್ ರಾಘು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅದನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಹೌದಮ್ಮ ಅನಿತಾ, ನಮ್ ರಾಘುಗೆ ತನ್ ತಂಗಿ ಜೀವನ ಹೀಗಾಗೋಯ್ತಲ್ಲ ಅನ್ನೋ ಕೊರ್ಗಿದೆ. ನೋಡಮ್ಮ ಅನಿತಾ, ನೀನ್ ಅವಳ ಮನ್ಸಲ್ಲಿ ಇಲ್ಲ ಅಂದಿದ್ರೆ ಅವಳು ಮಾಡಿದ ತಪ್ಪು ಅಂತ ಹೇಳಿ ನಿನ್ನ ಕೇರ್ ಮಾಡ್ತಿದ್ನಾ? ನೀನು ಸ್ವಲ್ಪ ಯೋಚನೆ ಮಾಡು. ಇದೆಲ್ಲ ರಣರಂಗದ ತಂತ್ರ ಕುತಂತ್ರಗಳು. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ರಾಘು ನಿನ್ನ ಗೆಲುವಿಗೋಸ್ಕರ ಅವಳ ಕಾಲು ಮುರಿದು ನಿನ್ನ ವಿರುದ್ಧ ಸ್ಪರ್ಧನೆ ಮಾಡಬಾರದು ಮಾಡಿರೋ ಪ್ಲಾನ್ ಇದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಡೋಂಟ್ ವರಿ, ಅವಳು ಸೈಕಲ್ ಕಲಿಯಲ್ಲ, ಕೈಕಾಲು ಮುರ್ಕೋತಾಳೆ. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಹಾಗೆ ಬ್ಯಾಲೆನ್ಸ್ ಮಾಡಿ. ವೆರಿ ಗುಡ್, ವೆರಿ ಗುಡ್. ಸ್ಲೋ ಸ್ಲೋ. ಹಾ, ನೋಡ್ತಾ ರಾಘು, ನೀನ್ ನನ್ಗೆ ಎಷ್ಟ್ ಬೇಗ ಸೈಕಲ್ ಕಲ್ಸ್ಕೋತೆ ಅಂತ. ಸೈಕಲ್ ಮಾತ್ರ ಅಲ್ಲ, ನೀನ್ ನನ್ ಲೈಫಿಗೆ ಬಂದ್ಮೇಲೆ ತುಂಬಾ ಕಲ್ಸಿದ್ಯಾ. ಮೇಡಮ್, ಇವಾಗ ಮಾತಾಡೋದನ್ನ ಬಿಟ್ಟು ಸೈಕಲ್ ಓಡಿಸೋದ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗ ನಾನು ಸಪೋರ್ಟ್ ಮಾಡಲ್ಲ, ಬ್ಯಾಲೆನ್ಸ್ ಮಾಡಿ. ಭಯ ಆಗ್ತಿದೆ ರಾಘು. ಏನ್ ಮೇಡಮ್ ನೀವು ಭಯ ಅನ್ಕೊಂಡು? ನೀವು ಗೆಲ್ಬೇಕೋ ಬೇಡವಾ? ನಿಮ್ಗೆ ಗೊತ್ತಿದೆ. ಕಮ್ ಆನ್ ಮೇಡಮ್, ಯು ಕ್ಯಾನ್ ಡು ಇಟ್. ಬ್ಯಾಲೆನ್ಸ್ ಮಾಡಿ. ಮೇಡಮ್, ರಾಘು, ಗ್ರೇಟ್ ಮಾಡಿ ಅಂತ ನಿಮ್ಮ ಗಮನ ಗುರಿ ಕಡೆನೇ ಇರಬೇಕು. ರಾಘು ಮೊದ್ಲು ಲೆಕ್ಚರ್ ಕೊಡೋದ್ ಬಿಟ್ಟು ನನ್ನ ಮೇಲೆತ್ತು. ನೋ ಮೇಡಮ್, ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಎಬ್ಸಲ್ಲ. ಈ ರೇಸಲ್ಲಿ ನೀವು ಗೆಲ್ಲೇಬೇಕು ಅನ್ನೋ ಛಲ ಇದ್ರೆ ನೀವಾಗೆ ನೀವೇ ಎದ್ದು ಗುರಿ ತಲುಪೋದಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡಿ. ಇಲ್ಲೇನೋ ನಿಮ್ ಕೈ ಹಿಡಿದು ಎಬ್ಬಿಸ್ಬೋದು, ಆದ್ರೆ ರೇಸಲ್ಲಿ ನಾನಿರಲ್ಲ. ನೀವ್ ಎದ್ರು ಬಿದ್ರು ನೀವೇ ಸಂಭಾಳಿಸ್ಕೊಂಡು ಬರ್ಬೇಕು ಮೇಡಮ್. ಈ ಟಾಸ್ಕ್ ಅಲ್ಲಿ ಗೆದ್ದು ನೀವೇ ಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ರೆ ನೀವಾಗೆ ನೀವೇ ಮುನ್ನುಗ್ಗಿ ಗೆಲ್ಲಬೇಕು. ಎಸ್ ಮೇಡಮ್, ನಿಮ್ ಕೈಲಿ ಹಾಗೆ ಆಗುತ್ತೆ. ನೀವು ಗೆದ್ದೇ ಗೆಲ್ತೀರಾ. ನಿಮ್ಮ ಕಾನ್ಸಂಟ್ರೇಷನ್ ಬರೀ ರೋಡ್ ಮೇಲೆ ಇರ್ಲಿ. Come on. ಮೇಡಮ್, ನಡೆಯೋದ್ ಕಲಿಯುವಾಗ ಎಡು ಬೀಳೋದು ಸಹಜ. ನಿಮ್ಗೇನು ಆಗಲ್ಲ. ಕೊಡಿ ಕೈ. ಇವಾಗ ಯಾಕೆ ಹೆಲ್ಪ್ ಮಾಡ್ತಿದ್ಯಾ? ಇವಾಗ ಯಾಕೆ ಹೆಲ್ಪ್ ಮಾಡ್ತಿದ್ದೀನಿ ಅಂತಂದ್ರೆ, ಅವಾಗಲೇ ನೀವು ಸೈಕಲ್ ಕಲ್ತೇ ಇರ್ಲಿಲ್ಲ. ನೀವು ಅವಾಗ್ಲೇ ಬಿದ್ದಾಗ ನಿಮ್ ಕೈ ಹಿಡಿದು ಎಬ್ಸಿ
ನೀವು ಸೈಕಲ್ ಕಲಿತಾನೆ ಇರ್ಲಿಲ್ಲ. ಇವಾಗ ನೀವು ಸೈಕಲ್ ಓಡ್ಸೋದ್ ಕಲ್ತಿದ್ದೀರಾ, ಅದಕ್ಕೆ ಅದಕ್ಕೆ ನಿಧಾನಕ್ಕೆದೇಳಿ, ಅಮ್ಮ ರಘು ನಿಧಾನಕ್ಕೆದೇಳಿ. ರಘು ಕಾಲ್ ತುಂಬಾ ನೋವಾಗ್ತಿದೆ. ಮೇಡಮ್, ಮೋಸ್ಟ್ಲಿ ನಿಮ್ ಕಾಲ್ ಉಳ್ಕಿರ್ಬೋದು ಅನ್ಸುತ್ತೆ. ಮನೆಗೆ ಹೋದ್ಮೇಲೆ ಆಯಿಂಟ್ಮೆಂಟ್ ಹಚ್ತೀನಿ, ಸರಿ ಹೋಗುತ್ತೆ ಅನ್ಸುತ್ತೆ. ಇವಾಗ ಬನ್ನಿ ಮನೆಗೆ ಹೋಗೋಣ. ರಘು ನನ್ ಕೈಲಿ ಒಂದ್ ಹೆಜ್ಜೆನೂ ಇಡಕ್ ಆಗ್ತಿಲ್ಲ ರಘು. ಸರಿ, ಹಾಗಾದ್ರೆ ಮನೆವರೆಗೂ ಎತ್ಕೊಂಡು ಹೋಗ್ತೀನಿ. ಮನೆಗೆ ಹೋಗಾದ್ಮೇಲೆ ಉಪ್ಪಿನ ಶಾಖ ಕೊಡ್ತೀನಿ, ಸರಿ ಹೋಗುತ್ತೆ ಅನ್ಸುತ್ತೆ. ಬಂಗಾರ, ನೀನು ಹೊಟ್ಟೆಯಿಂದ ಆಚೆ ಬಂದ್ಮೇಲೆ ಮೊದಲು ಯಾರನ್ನ ನೋಡ್ಬೇಕು ಅನ್ಕೊಂಡಿದ್ಯಾ? ನಿಮ್ಮ ಅಮ್ಮ ನೋಡ್ಬೇಕು ಅನ್ಕೊಂಡಿದ್ಯಾ, ಇಲ್ಲ ನಿಮ್ಮ ಅಪ್ಪನ್ ನೋಡ್ಬೇಕು ಅಂದ್ರೆ ನನ್ ನೋಡ್ಬೇಕು ಅಂತ ಅನ್ಕೊಂಡಿದ್ಯಾ? ಹೌದಾ, ನನ್ ನೋಡ್ಬೇಕು ಅನ್ಕೊಂಡಿದ್ಯಾ? ಯಾಕೆ ನಿಮ್ಮಮ್ಮ ನೋಡಕ್ ಇಷ್ಟ ಇಲ್ವಾ ನಿಂಗೆ? ಏ ಪಾಪ, ಹಂಗೆಲ್ಲ ಅನ್ಬಾರ್ದಲ್ವಾ, ಅಮ್ಮ ಪಾಪ ಅಲ್ವಾ? ಹಾ, ಹೌದಾ? ಸೂಪರ್, ಹಂಗಾರೆ ಸರಿ. ಏನಂತೆ? ಅದು ನಮ್ಮ ಮಗು ಮೊದ್ಲು ನನ್ನ ಮುಖ ನೋಡ್ಬೇಕಂತೆ, ಆಮೇಲೆ ನಿಮ್ ಮುಖ ನೋಡ್ಬೇಕಂತೆ. ಓಹೋ, ಸಾಕು. ರೈ, ಅದು ನನಗೆ ನಮ್ಮ ಮಗುಗೆ ಇರೋ ಅಡ್ಜಸ್ಟ್ಮೆಂಟ್. ನೀವು ನಮ್ಮ ಪ್ರೀತಿ ನೋಡಿ ಕಣ್ಣಾಕ್ಬಿಡಿ ಸುಮ್ನೆ. ಸರಿ. ನೀನು ಕಣ್ ಹಾಕ್ಬೇಡಿ ಅಂತ ಹೇಳ್ದೆ. ಇಲ್ಲಿ ನಮ್ ಸಂತೋಷ ಕಲ್ ಹಾಕ್ಬೇಕು ಅಂತಾನೆ ಒಬ್ಬ ಕಾಲ್ ಮಾಡ್ತಾ ಇದ್ದಾನೆ. ಯಾರು? ವಿವೇಕ್. ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಎತ್ಬಿಡಿ ಬಿಡಿ. ತಗೊಳ್ಳಿ. ಆ ಹುಚ್ಚ ನೀವು ಫೋನ್ ಎತ್ತಿಲ್ಲ ಅಂತ ನಂಗೆ ಮಾಡ್ತಾ ಇದ್ದಾನೆ. ನೀನು ಪಿಕ್ ಮಾಡ್ಬೇಡ, ಬಿಡು, ಕಟ್ ಮಾಡು. ಏಯ್, ನಾನಂಗೆ ಕಟ್ ಮಾಡಕ್ ಆಗಲ್ಲ ಮೇಡಮ್. ಆಮೇಲೆ ಅವ್ನು ಹುಚ್ಚತನ ಇದ್ದ ನಿಮ್ಮನ್ನ ನೋಡಕ್ಕೆ ಮನೆ ಹತ್ರನೇ ಬಂದ್ಬಿಡ್ತಾನೆ. ಹಲೋ ಕಿಟಿ, ದಿಸ್ ಇಸ್ ವಿವೇಕ್ ಸ್ಪೀಕಿಂಗ್. ವಿವೇಕ? ಯಾವ ನಾನು ವಿವೇಕು? ಏ ವೈ ಚಾರುನ ಶಾದಿ ಮಾಡ್ಕೊಳ್ಳೋ ವಿವೇಕ್. ಓ ಸರ್, ನೀವ ಸರ್? ಸರ್ ಸೂಪರ್ ಸರ್, ನೀವು ಹೆಂಗಿದ್ದೀರಾ? ಏ ಮೇರಾ ಚೋಡೋ, ಚಾರು ಡಾರ್ಲಿಂಗ್ ಹೇಗಿದ್ದಾಳೆ ಅದನ್ನ ಮೊದಲು ಹೇಳು. ಓ ಚಾರು ಮೇಡಮ್ಮ, ಅವ್ರಿಗೇನು ಸರ್, ಸೂಪರ್ ಆಗಿದ್ದಾರೆ, ಆನಂದವಾಗಿದ್ದಾರೆ, ಅದ್ಭುತವಾಗಿದ್ದಾರೆ. ಅಲ್ಲ ಮತ್ತೆ ಯಾಕೆ ಮೈ ಕಾಲ್ ಕರ್ ಅವರು ರಿಸೀವ್ ಮಾಡ್ತಾ ಇಲ್ಲ? ಓ ಅವರಾ? ಅದೇ ಸರ್, ನೀವು ಕಣ್ಣ ಮುಚ್ಚಾಲೆ ಆಟದಲ್ಲಿ ಸರಿಯಾಗಿ ಆಟ ಆಡ್ಲಿಲ್ವಲ್ಲ, ಪರ್ಫಾರ್ಮ್ ಮಾಡ್ಲಿಲ್ವಲ್ಲ, ಅದಕ್ಕೆ ಅವ್ರು ನಿಮ್ಮ ಮೇಲೆ ತುಂಬಾನೇ ಕೋಪ ಮಾಡ್ಕೊಬಿಟ್ಟಿದ್ದಾರೆ. ಏ ಕಿಟ್ಟಿ, ಆಂಕ್ ಬಂದ ತಾನ, ನಾನು ಅವ್ರನ್ನ ಹೇಗೆ ಕಂಡಿಡಿಯೋದು? ಏ ಇದೇನ್ ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಮನ್ಸಲ್ಲಿ ಪ್ರೀತಿ ಇದ್ರೆ ನಾವು ಇಷ್ಟಪಡೋ ಹುಡುಗಿ ಯಾವ ಗುಹೆಲ್ ಬಚ್ಚಿಟ್ಕೊಂಡಿದ್ರು ಕಂಡಿಡಿಬೋದು. ಅದು ಸರ್ ಪ್ರೀತಿ ಅಂದ್ರೆ. ನಿಮ್ಗೆ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಅವ್ರಿಗೆ ಗೊತ್ತಿತ್ತು, ಅದಕ್ಕೆ ನೀವು ಹೆಂಗಾರು ಮಾಡಿ ಕಣ್ಣು ಹಿಡ್ದೇ ಹಿಡಿತೀರಾ ಅಂತ ಅವ್ರು ಕಾಯ್ತಾ ಇದ್ರು. ಆದ್ರೆ ನೀವು ಕಣ್ಣು ಹಿಡಿದೆ ಅವ್ರಿಗೆ ನಿರಾಸೆ ಯಾಕಂಗ್ ಮಾಡ್ಬಿಟ್ಟಿದ್ದೀರಾ ನೋಡಿ. ಹಾಗಿದ್ರೆ ನನ್ನ ಚಾರು ಡಾರ್ಲಿಂಗ್ಗೆ ಮೇಲಿರೋ ಕೋಪ ಹೋಗಿಲ್ವಾ? ನಂಗೆ ತಿಳಿದ ಮಟ್ಟಿಗೆ ಕೋಪ ಇನ್ನೂ ಹೋಗಿಲ್ಲ ಸರ್. ಈಗ ಏನ್ ಮಾಡೋದು ಕಿಟ್ಟಿ? ನನ್ನ ಚಾರು ಡಾರ್ಲಿಂಗ್ಗೆ ಯಾವಾಗ ಕೋಪ ಕಡಿಮೆ ಆಗ್ಬಹುದು ಅಂತ ಥೋಡಾ ಐಡಿಯಾ ಹೇ ಆಪ್ಕೋ? ಸರ್, ನನಗೆ ತಿಳಿದ ಮಟ್ಟಿಗೆ ಚಾರು ಮೇಡಮ್ ಒಂದ್ಸತಿ ಕೋಪ ಬಂದ್ರೆ ಅದು ಕಮ್ಮಿ ಆಗೋಕ್ಕೆ ಹಬ್ಬಬ್ಬ ಅಂದ್ರು 2 ರಿಂದ 3 ವರ್ಕಿಂಗ್ ಡೇಸ್ ಬೇಕಾಗುತ್ತೆ ಸರ್. ಕಿಟಿ 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 ಮುಜೆ ಅಭಿ ಚಾರು ಮೇಡಮ್ ಕೋ ಅರ್ಜೆಂಟ್ ನೋಡ್ಬೇಕು. ರಮೇಶ್ ಸರ್, ಸದ್ಯಕ್ಕಂತೂ ನೀವು ನೋಡೋಕ್ಕಾಗಲ್ಲ, ಆದ್ರೆ ನನ್ನ ಕಣ್ಣಿಂದ ನೀವು ಚಾರು ಮೇಡಮ್ ನೋಡ್ಬೋದು. ನಿನ್ನ ಕಣ್ಣಿಂದ ಚಾರು ಡಾರ್ಲಿಂಗ್ನ ನೋಡ್ಬೋದಾ? ಕಿಟಿ ಓಕೆ ಸರ್. ವಿವೇಕ್ ಸರ್, ನೋಡಿ, ನೀವೇನಾದ್ರು ಚಾರು ಮೇಡಮ್ ನೋಡೋ ಪ್ರಯತ್ನ ಮಾಡ್ಬಿಟ್ರೆ ಅವ್ರು ನಿಮ್ಮ ಮೇಲಿರೋ ಕೋಪ ಆಗ್ಬಿಟ್ಟು ನಿಮ್ಮನ್ನ ಹೇಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಸೊ ಅವ್ರ ಕೋಪ ಕಮ್ಮಿ ಆಗೋವರೆಗೂ ಅವ್ರು ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಹೆಂಗ್ ಕಾಣ್ತಾ ಇದ್ದಾರೆ, ಇದನ್ನೆಲ್ಲ ಲೈವ್ ಟೆಲಿಕಾಸ್ಟ್ ತರ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೇ ಕಿಟ್ಟಿ, ಏ ಚೋಡ್ಕೆ ಬೇರೆ ದಾರಿ ಯಾವುದು ಇಲ್ವಾ? ಇದ್ರೆ ಹೇಳ್ತಾ ಇರ್ಲಿಲ್ವಾ ಸರ್? ಟೀಕೆ, ಸರಿ, ಈಗ ಹೇಳು. ಮೇರಾ ಚಾರು ಡಾರ್ಲಿಂಗ್,
ಈಗ ಏನ್ ಮಾಡ್ತಾ ಇದ್ದಾಳೆ? ಸರ್ ಚಾರು ಮೇಡಮ್ ಸಾಕ್ಷಾತ್ ದೇವತೆ ತರ ಕಾಣ್ತಾ ಇದಾರೆ ಸರ್. ಕಣ್ಣುಗಳು ನಕ್ಷತ್ರ ತರ ಹೊಳಿತಾ ಇವೆ. ಆ ಕೆನ್ನೆಗಳು ಆಪಲ್ ತರ ಇದೆ ಸರ್, ಕೆಂಪಾಗ್ಬಿಟ್ಟಿದೆ. ಸ್ಟಾಪ್ ಇಟ್. ಮೇರ ಲಡ್ಕಿಕೋ, ನೀನ್ ಯಾಕೆ ಹೊಗಳ್ತಾ ಇದ್ಯಾ? ಸರ್ ನಾನು ಯಾಕೆ ಸರ್ ನಿಮ್ಮ ಹುಡುಗಿನ ಹೊಗಳಿ? ನಾನು ಏನು ನೋಡೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸರ್. ಅಂದ್ರೆ ನಾನು ಹೇಳೋದೆಲ್ಲ ನಿಮಗೆ ಲೈವ್ ಸರ್, ಅದಕ್ಕೆ ಇರೋದನ್ನ ಇರಂಗೆ ಹೇಳ್ತಾ ಇದ್ದೀನಿ. ನಾನು ಜಸ್ಟ್ ಲೈಕ್ ಫೋಟೋಗ್ರಾಫರ್ ಅಷ್ಟೇ ಸರ್. ಓಕೆ ಓಕೆ. ಸರ್ ವಿವೇಕ್ ಸರ್, ಚಾರು ಮೇಡಮ್ ಯಾಕೋ ನನ್ನ ಕೋಪದಲ್ಲಿ ಗುರೈಸ್ತಾ ಇದ್ದಾರೆ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಂಗೆ ಗೊತ್ತಾಗ್ಬಿಟ್ರೆ ನನ್ನ ಫೋನ್ ತಗೊಂಡು ಹೊಡೆದೇ ಹಾಕ್ಬಿಡ್ತಾರೆ ಅಷ್ಟೇ. ಆಮೇಲೆ ನಾನು ಚಾರು ಮೇಡಮ್ ಬಗ್ಗೆ ನಿಮ್ಗೆ ಫೋನಲ್ಲೂ ಹೇಳೋಕ್ಕಾಗಲ್ಲ. ಕಾಲ್ ಕಟ್ ಮಾಡಿ ಆಮೇಲೆ ಮಾಡ್ತೀನಿ ಸರ್. ಕಿಟಿ ಕಿಟಿ. ಸರ್ ಸಾರಿ ಸರ್, ಬಾಯ್ 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 ಬಾಯ್. ಬ್ರಹ್ಮಚಾರಿ ಹುಷಾರ್ರಿ, ನನಗೆ ಯಾಕ್ರಿ ಹೊಡಿತಾ ಇದ್ದೀರಾ? ಮತ್ತೇನು ಅದ್ಯಾವನ ಹತ್ರನೋ ನಿನ್ ಹೆಂಡತಿ ಬಗ್ಗೆ ಹೊಗಳ್ತಾ ಇದ್ದೆ. ಅದ್ರಲ್ಲೇನ್ರಿ ತಪ್ಪು? ಬೇರೆಯವ್ರು ನಮ್ಮ ಹೆಂಡತಿ ಬಗ್ಗೆ ಹೊಗಳಿದ್ರೆ ಅದು ತಪ್ಪು, ನಾವು ನಮ್ಮ ಹೆಂಡತಿ ಬಗ್ಗೆ ಬೇರೆಯವ್ರ ಹತ್ರ ಹೊಗಳಿದ್ರೆ ಅದು ತಪ್ಪಲ್ಲ ರೀ. ಹಾಗಾದ್ರೆ ನೀನ್ ನನ್ ಬಗ್ಗೆ ಹೇಳಿದ್ದೆಲ್ಲ ನಿಜಾನ ರಾಮಾಚಾರಿ? ನಿಮ್ ಬಗ್ಗೆ ಹೇಳಕ್ ಇನ್ನು ಎಷ್ಟೊಂದಿದೆ, ಆದ್ರೆ ಅವನ ಹತ್ರ ಯಾಕೆ ಹೇಳೋದು ಅಂತ ಅಲ್ಲಿಗೆ ನಿಲ್ಸ್ಕೊಂಡೆ. ಈಗ ಪೂರ್ತಿಯಾಗಿ ಹೇಳಿ ಮುಗಿಸ್ಲಾ? ಹೇಳ್ತೀಯ ನೀನ್ ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತೀಯ. ಇನ್ನೇನಪ್ಪ ಮಾಡೋದು? ಇಂಥ ಮುದ್ದಾದ ಹೆಂಡತಿನ ಪಕ್ಕದಲ್ಲೇ ಇಟ್ಕೊಂಡು ನಾವು ಸುಮ್ಮನೆ ಇರಕ್ಕಾಗತ್ತಾ? ಈಗ ನಾನೇನೋ ಕೊಟ್ಟಿರೋ ಟಾಸ್ಕ್ ಇದೆಯಲ್ಲ, 5-6 ಟಾಸ್ಕ್ ಮೇಲೆ ಮಾವ ಅಲ್ಲಿ ನೋಡಿ. ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನಾನು ಹೇಳಿಲ್ವಾ, ಅವಳು ಕೈ ಕಾಲು ಮುರಿದು ಮೂಲೆ ಕೂರಿಸೋದಕ್ಕೆ ಎತ್ಕೊಂಡು ಬರ್ತಾನೆ ಅಂತ. ಎತ್ಕೊಂಡು ಬರ್ತಾ ಇದ್ದ ನೋಡಿ. ಅಣ್ಣ ಏನ್ ಮಾಡ್ತಿದ್ಯಾ? ಪಲ್ಲವಿ ಅದೇನಾಯ್ತು ಅಂದ್ರೆ ಝಾನ್ಸಿ ಮೇಡಮ್ ಸೈಕಲ್ ಕಲಿಯಕ್ ಹೋಗಿ ಬಿದ್ದು ಕಾಲೇಟ್ ಮಾಡ್ಕೊಂಡ್ರು. ನಡೆಯಕ್ಕಾಗಲ್ಲ ಅಂತ ಹೇಳಿದ್ರು, ಅದಕ್ಕೆ ಮನೆ ತನಕ ಎತ್ಕೊಂಡ್ ಬಂದೆ. ಮೇಡಮ್ ಒಂದ್ ನಿಮಿಷ, ಆಯಿಂಟ್ಮೆಂಟ್ ತಗೊಂಡ್ ಬರ್ತೀನಿ. ನಾನು ಹೇಳಲಿಲ್ವಾ ಅವನು ಒಳತಂತ್ರ ಮಾಡ್ತಾ ಇದ್ದಾನೆ ಅಂತ. ಅವಳು ಈ ಟಾಸ್ಕ್ ಇಂದ ವಾಕೌಟ್ ಮಾಡೇ ಮಾಡ್ತಾಳೆ. ಅಣ್ಣ ಏನ್ ಮಾಡಕ್ ಹೊರಟಿದ್ಯಾ? ಅದೇ ಪಲ್ಲವಿ, ಆಯಿಂಟ್ಮೆಂಟ್ ಹಚ್ಚೋಣ ಅಂತ. ನೀನ್ ಯಾಕೋ ಹಚ್ಬೇಕು? ಓ, ನೀವು ಹಚ್ತೀರಾ ಚಿಕ್ಕಮ್ಮ? ಅಂತ ಕರ್ಮ ನಮಗೇನ್ ಬಂದಿದೆ? ಸಂಗೀತ, ನೀನ್? ಇಲ್ಲಪ್ಪ, ನಿನ್ ಹೆಂಡತಿಗ್ ನೀನೇ ಹಚ್ಕೋ, ನಾನ್ ಯಾಕೆ ಹಚ್ಲಿ? ಅದಕ್ಕೆ ತಾನೇ ನೀನ್ ಯಾರಿಗೂ ತೊಂದರೆ ಬೇಡ ಅಂತ ನಾನೇ ಹಚ್ಚಕ್ ಹೋಗ್ತಿರೋದು. ಒಂದ್ ನಿಮಿಷ, ನಾನೇ ಹಚ್ತೀನಿ. ಅಲ್ಲಮ್ಮ ಅನಿತಾ, ಇವಳು ಕಾಲಿಗೆ ಮಸಾಜ್ ಮಾಡೋ ಅಂತ ಕರ್ಮ ನಿನ್ಗ್ಯಾಕೆ? ಬೇಡ, ಸುಮ್ನೆ ಇರು. ನಾನು ಅವಳ ಕಾಲ್ ಮುಟ್ಟಿದ್ರು ಪರವಾಗಿಲ್ಲ, ರಾಘವೇಂದ್ರ ಅವ್ರು ಇಂಥದ್ನೆಲ್ಲ ಮಾಡ್ಬಾರ್ದು. ಕೃಷ್ಣ, ಹಾಲ್ಬಾಯಿ ತಿನ್ಬೇಕು ಅಂದಲ್ಲ, ನಿನಗೋಸ್ಕರ ಇವತ್ತು ಮಾಡಿದ್ದೀನಿ. ನನ್ ಗೊತ್ತು ಕಂದ, ನಿನ್ಗೆ ಹಾಲ್ಬಾಯಿ ಅಂದ್ರೆ ಇಷ್ಟ ಇಲ್ಲ ಅಂತ. ನೀನ್ ಬಾಯ್ ಬಿಟ್ಟು ಕೇಳ್ದೆ ಅಂತ ಮಾಡಿದ್ದೀನಿ. ನನ್ ಸಮಾಧಾನಕ್ಕಾದ್ರೂ ಒಂಚೂರು ತಿನ್ನಪ್ಪ. ಕೊಡಮ್ಮ, ನನಗಿಷ್ಟ ಇಲ್ಲ, ಆದರೆ ಅಣ್ಣನ ನೆನಪೋಸ್ಕರ ಅಲ್ಲದೆ ಇದ್ರು ನೀನು ಇಷ್ಟು ಪ್ರೀತಿಯಿಂದ ಮಾಡ್ಕೊಂಬಂದಿದ್ಯಲ್ಲ, ಅದಕ್ಕಾರು ತಿಂತೀನಿ. ಕೃಷ್ಣ, ನಾನು ಈ ತರ ಕೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ್ವೋ? ನಾನು ಯಾಕಮ್ಮ ತಪ್ಪು ಅಮ್ಮ? ನಿನಗೂ ಗೊತ್ತು ಮಗನೆ, ನಮ್ ರಾಮಾಚಾರಿ ಸತ್ತಿದ್ದು ಆಕ್ಸಿಡೆಂಟ್ನಿಂದಲ್ಲ, ಅದು ಒಂದು ಕೊಲೆ. ನಮ್ಗಾಗದೆ ಇರೋರು ಯಾರೋ
ನನ್ನ ಮಗನ್ನ ಸಾಯಿಸಿದ್ದಾರೆ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಆ ವಿಷಯ ನಮ್ಗೆಲ್ಲರಿಗೂ ಗೊತ್ತಿರೋದೇ ಅಲ್ವಾ? ಇಷ್ಟು ವಯಸ್ಸಾಗಿರೋ ನನಗೆ ನನ್ನ ಮಗನ್ನ ಕೊಂದವ್ರನ್ನ ಹುಡುಕಿ ಕತ್ತಿಸಿಗೆ ಸಾಯಿಸಿಬಿಡ್ಬೇಕು ಅನಿಸ್ತಿದೆ. ನೀನು ಅವ್ರ ತಮ್ಮ ಜೊತೆಲಿ ಆಡಿ ಬೆಳೆದವರು. ನಿಮಗೆ ಅವ್ರು ಯಾರು ಅಂತ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ವೇನೋ? ಜಾನಕಿ, ಯಾಕೆಂಥ ಮಾತೀಗ? ತಪ್ಪಾಗಿ ತಿಳ್ಕೊಬೇಡಿ ಅತ್ತೆ. ನನ್ನ ಮನಸ್ಸು ಕೇಳ್ತಾ ಇದ್ದೀನಷ್ಟೇ. ಕೃಷ್ಣ ಏನಾದ್ರು ಅವ್ರ ಮೇಲೆ ದ್ವೇಷ ಇಟ್ಕೊಂಡು ಅವ್ರಿಗೇನಾದ್ರೂ ಮಾಡಕ್ ಹೋಗಿ ಇವನ್ಗೂ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇರೋ ಮಗನ್ನು ಕಳ್ಕೊಬಿಡಲ್ಲ ಅಂತ ಭಯ ಆಗ್ತಾ ಇದೆ ನನಗೆ. ಆತರ ಆಗ್ಬಾರ್ದು, ಆತರ ಆಗ್ಬಾರ್ದು. ಎಲ್ಲನೂ ನಾನೇ ಮಾತಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಏನ್ ಮಾಡ್ಲಿ? ಹೆತ್ತ ಕರುಳಿನ ಸಂಕಟ. ಆ ಕಡೆ ಕೊಲೆಯಾಗಿರೋ ಮಗನ್ನು ಮರೆಯಕ್ಕಾಗ್ತಾ ಇಲ್ಲ, ಈ ಕಡೆ ಕೊಲೆ ಮಾಡ್ದವ್ರನ್ನು ಕ್ಷಮಿಸಕ್ ಎಲ್ಲನೂ ಮರ್ತು ಬಿಟ್ಟು ಅಂದ್ರೆ ಕೈಲಿ ಬದುಕಕ್ಕೂ ಆಗ್ತಾ ಇಲ್ಲ. ಹುಚ್ಚಿ ಆಗ್ತಾ ಇದ್ದೇನೆ ನಾನು. ಈ ಮನೇಲಿ ನನ್ನ ದೇಹ ಮಾತ್ರ ಆ ಕಡೆ ಈ ಕಡೆ ಓಡಾಡ್ತಾ ಇದೆ, ಆದ್ರೆ ನನ್ನ ಉಸಿರು ಯಾವತ್ತೋಗಿ ನನ್ನ ರಾಮಾಚಾರ್ಯನ್ ಸೇರ್ತೀನೋ ಅಂತ ಕಾಯ್ತಾ ಇದೆ. ಯಾಕೆ 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 ಈ ರೀತಿ ಇದೆಯಾ? ಮಾತಾಡ್ದೆ ಇನ್ನೇನ್ ಮಾಡ್ಲಿ ಅತ್ತೆ? ಸಾವು ಅನ್ನೋದು ನಾವು ಕರೆದ ತಕ್ಷಣ ಬರಲ್ವಲ್ಲ, ಅದು ಬರೋವರೆಗೂ ನಾವು ಕಾಯಲೇಬೇಕು.